ಸದನದ ಒಳಗೂ ಹೊರಗೂ ಬಿಜೆಪಿ ಕಟ್ಟಿಹಾಕಿದ ಕಾಂಗ್ರೆಸ್ ಇಂದು ಸುವರ್ಣಸೌಧದ ಎದುರು ಪ್ರತಿಭಟನೆ, ಕಾರ್ಯಕರ್ತರಿಂದ ಶಕ್ತಿ ಪ್ರದರ್ಶನ. ನಾವು ಬೆಳಗಾವಿಗೆ ಮಲಗಲು ಬಂದಿಲ್ಲ, ಬಿಜೆಪಿ ಜಗತ್ತಿನಲ್ಲಿಯೇ ಅತಿ ಭ್ರಷ್ಟ ಪಕ್ಷ, ಬೆಳಗಾವಿಯಲ್ಲಿ ಕೇಸರಿ ಪಡೆ ವಿರುದ್ಧ ಡಿಕೆಶಿ ಆಕ್ರೋಶ. ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಹೀಗಾಗಿ ಎಲ್ಲರೂ ಬಿಜೆಪಿ ಸೇರ್ತಿದ್ದಾರೆ. ಮಸ್ಕಿ ಮಾಜಿ ಶಾಸಕರಿಂದ ಹೇಳಿಕೆ. ಅಗ್ರಿಗೋಲ್ಡ್ ಸಂಸ್ಥೆಯಿಂದ ದೋಖಾ, ಸರ್ಕಾರಕ್ಕೆ ಪರಿಹಾರಕ್ಕಾಗಿ ಒತ್ತಾಯಿಸಿದ ಠೇವಣಿದಾರರು, ಸಂಸ್ಥೆಯ ವಿರುದ್ಧ ಆಕ್ರೋಶ. ಬೈಲಹೊಂಗಲದಲ್ಲಿ ಕನ್ನಡ ಮಕ್ಕಳ ಕಿಚ್ಚು, ಧ್ವಜ ಸುಟ್ಟ ಸಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ಆಗ್ರಹ, ಎಂಇಎಸ್ ವಿರುದ್ಧ ಜೋರಾದ ಪ್ರತಿಭಟನೆ. ಕರ್ನಾಟಕ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ 2021 ಹೃತ್ಪೂರ್ವಕ ಕೃತಜ್ಞತೆಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಲು ಕಾರಣಕರ್ತರಾದ ಎಲ್ಲ ಮತದಾರ ಬಾಂಧವರಿಗೆ, ಪಕ್ಷದ ಎಲ್ಲ ರಾಷ್ಟ್ರೀಯ ನಾಯಕರಿಗೆ, ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ರಾಜ್ಯದ ಎಲ್ಲ ಮುಖಂಡರಿಗೆ, ಜಿಲ್ಲೆಯ ಎಲ್ಲ ಮುಖಂಡರಿಗೆ, ವಿವಿಧ ಘಟಕಗಳ ಪದಾಧಿಕಾರಿಗಳಿಗೆ, ಸಮಸ್ತ ಕಾರ್ಯಕರ್ತರಿಗೆ, ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಎಲ್ಲರ ಸಹಕಾರವಿರಲಿ. ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವವರು ಶ್ರೀ ಚನ್ನರಾಜ್ ಬ ಹಟ್ಟಿಹೊಳಿ, ವಿಧಾನ ಪರಿಷತ್ ಸದಸ್ಯರು, ಬೆಳಗಾವಿ. S9 TV ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಪರಿಷತ್ ಸಮರದಲ್ಲಿ ಗೆದ್ದ ಕಾಂಗ್ರೆಸ್ ಇದೀಗ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಸಮರ ಶುರು ಮಾಡಿದೆ. ಬೆಳಗಾವಿ ಅಧಿವೇಶನದ ಹೊತ್ತಿನಲ್ಲಿ ಕಾಂಗ್ರೆಸ್ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಸ್ಟಾರ್ಟ್ ಮಾಡಿದೆ. ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಕಚೇರಿಯಿಂದ ಸುವರ್ಣಸೌಧದವರೆಗೂ ಇಂದು ಪಾದಯಾತ್ರೆ ಮಾಡಲಾಯಿತು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ಪ್ರತಿಭಟನಾ ರ್ಯಾಲಿ ಆರಂಭವಾಗಿದ್ದು, ಐಷರ್ ಮತ್ತು ಟ್ರ್ಯಾಕ್ಟರ್ ಮೂಲಕ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಆರ್.ವಿ. ದೇಶಪಾಂಡೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕಾಂಗ್ರೆಸ್ ನಾಯಕರು ಹೊರಟಿದ್ದು, ಪಾದಯಾತ್ರೆಯ ಮೂಲಕ ನೂರಾರು ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಬಿಜೆಪಿ ಸರ್ಕಾರ
ಇನ್ನು ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ ಇಂದು ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಸೇರಿದಂತೆ ಸಾವಿರಾರು ಮಂದಿ ಒಗ್ಗೂಡಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ರ್ಯಾಲಿ ಆರಂಭಕ್ಕೂ ಮುನ್ನ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆಡಳಿತಾರೂಢ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯದ್ದು ಪ್ರಪಂಚದಲ್ಲಿಯೇ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ದಾರೆ. ನಾವು ಹೇಳ್ಬೇಕಲ್ಲ ಇದು ತಪ್ಪಿದೆ ಅಂತ. ಅದಕ್ಕೆ ನಾವು ನೋಡಿ ರೈತರದ್ದು ಒಂದಿನ ರೈತರ ಇಶ್ಯೂ ಇದೆ, ಒಂದಿನ ನೆರೆಯವ್ರದ್ದು ಇಶ್ಯೂ ಇದೆ, ಒಂದಿನ ಭ್ರಷ್ಟ 40% ಸರ್ಕಾರ ಇದೆ. ಹೆಸರು ಇದಕ್ಕೆ 40% ಸರ್ಕಾರ, ಇದು BJP ಅಲ್ಲ, ಸಂಯುಕ್ತ ಸರ್ಕಾರ, ಸೊಲ್ಯೂಷನ್ ಗೌರ್ಮೆಂಟ್ ಇದು. ಇದಕ್ಕೇನು ಯಾರು ಹೇಳೋರಿಲ್ಲ ಕೇಳೋರೇನು ಇಲ್ಲ. ಸೊ ಅದಕ್ಕೆ ನಾವು ಇದಕ್ಕೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ ಅಂತೂ ಬಂದ್ಬಿಟ್ಟಿದೆ. ಅದನ್ನು ಹೆಂಗೆ ಅರಳಿಸ್ಬೇಕು ಅಂತ ಗೊತ್ತಿಲ್ಲ, ಜನನೇ ಕಿತ್ತಾಕಬೇಕು. ಸೊ ಅದಕ್ಕೆ ನಾವೆಲ್ಲ ಶಾಸಕರು ವಿಧಾನಸೌಧಕ್ಕೆ ಅವ್ರದ್ದೇ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ನಮಗೆ ಅಸೆಂಬ್ಲಿಗೆ ಬನ್ನಿ ಅಂತ ಇನ್ವಿಟೇಷನ್ ಕಳಿಸ್ತಾರೆ. ಇದು ನಮ್ಮ ವಾಹನ. ನಾವೇನು ಜನ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನನಗೆ ಜನ ಓಟ್ ಹಾಕೋರೆ ನಾಳೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ ಇದೇ ವಿಚಾರವಾಗಿ. ಇವತ್ತು ನೆರೆ ಪರಿಹಾರದ ಬಗ್ಗೆ ಏನು 3 ದಿನಗಳಿಂದ ಚರ್ಚೆ ನಡೆದಿತ್ತು, ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ನೀವೇನು ನಿರೀಕ್ಷೆ ಮಾಡ್ತೀರಿ? ನೋಡಪ್ಪ, ನಾನು ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಅವ್ರಿಗೆ ಸಮ್ಮತಿ. ಯಡಿಯೂರಪ್ಪನವ್ರಿಗೆ ಧ್ವನಿ ಕೂಡಿಸ್ಬಿಟ್ಟಿದ್ದೀನಿ. ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಅದಕ್ಕೆ ನಾನು ಅವ್ರ ಬೆಂಬಲ ವ್ಯಕ್ತಪಡಿಸಿದ್ದೀನಿ. ಇನ್ನು ದೇಶಪಾಂಡೆ ಅವರು ಮಾತಾಡೋದು, ನಾವೆಲ್ಲ ಕೆಲವೆಲ್ಲ ಮಾತಾಡಿದ್ದೀವಿ. ಸರ್, ಈ ಸರ್ಕಾರದಲ್ಲಿ ಸರ್ ಈಗ ಈ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಮತಾಂತರ ಕಾಯ್ದೆ ಬೇರೆ ಬೇರೆ ಕಾಯ್ದೆ ಅಂತೇಳಿ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದೀರಿ ಅಂತ. ನೋಡ್ರಿ, ಮತಾಂತರ ಕಾಯ್ದೆ ಏನು ಬೇಕು? ಈಗ ಇದೆಯಲ್ಲ ಕಾಯ್ದೆ. ಅವ್ರಿಗೇನಪ್ಪ ಅಂತಂದರೆ ಏನಾದ್ರು ಮಾಡಿ ಈ ಸೋಲನ್ನು ಒಪ್ಕೊಳಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಜನ ಈ ಸರ್ಕಾರದ ವಿರುದ್ಧ ಬೇಸತ್ತು ಈ ರಾಜ್ಯದಲ್ಲಿ ಬದಲಾವಣೆ ಬಯಸ್ಬಿಟ್ಟಿದ್ದಾರೆ. ನಾವು ಬೇಡ ಅಂದರೂ ಜನ ಬಯಸ್ಬಿಟ್ಟಿದ್ದಾರೆ, ಅವ್ರು ಬೇಡ ಅಂದ್ರೂ ಜನ ಬಯಸ್ಬಿಟ್ಟಿದ್ದಾರೆ. ಅದನ್ನೇನೋ ಮುಚ್ಕೋಬೇಕಲ್ಲ, ಅದಕ್ಕೆ ಡೈವರ್ಟ್ ಮಾಡಿ ಏನೇನೋ ಮಾಡ್ತಾಯಿದ್ದಾರೆ. ಕಾನೂನಲ್ಲಿ ಮಾಡೋಕ್ಕೆ ಬರೋಲ್ಲ. ಅವರೆಲ್ಲ ಇಂಟರ್ನಲ್ ಬೇಕಾದಷ್ಟು ಪ್ರಾಬ್ಲಮ್ ಇದೆ, ಏನೆಲ್ಲ ಒಬ್ಬೊಬ್ಬರು ಇದೆ. ಏನು ದಿಕ್ಕಬೇಕು ಮತಾಂತರ? ಎಲ್ಲಿ ಈಗ ಜೈನವ್ರ ಮತಾಂತರ ಇದೆ, ಬೌದ್ಧಿಸಮ್ ಮತಾಂತರ ಇದೆ, ಕ್ರೈಶ್ಚಿಯನ್ ಮತಾಂತರ ಇದೆ, ಹಿಂದೂ ಮತಾಂತರ ಇದೆ. ಎಲ್ಲ ಬೇಕಾದಷ್ಟು ಏನು 10 ವರ್ಷ ಜೈಲು, ಪೇಪರ್ ನೋಡಿದೆ 10 ವರ್ಷ ಜೈಲು. ಮತಾಂತರಕ್ಕೂ 10 ವರ್ಷ ಜೈಲಿಗೂ ಈಗಿರೋ ಕಾನೂನು ಬಿಟ್ಟು ಸಂವಿಧಾನದಲ್ಲಿ ಸ್ಟಕ್ ಹೋಗಿ ಯಾವನಾರು ಕೋರ್ಟ್ಗೆ ಹೋದ್ರೆ ಸ್ಟಕ್ ಆಯ್ತು. ಸುಮ್ಮನೆ ನೆಮ್ಮದಿ ಕೆಲಸಕ್ಕೆ ಈ ರಾಜ್ಯದ ನೆಮ್ಮದಿ ಹಾಳು ಮಾಡಲಿಕ್ಕೆ ಮಾಡ್ತಾರೆ. ಹೌದು, ಒನ್ಲಿ ಟು ಡಿವೇಟ್. ಎಮೋಷನಲ್ ತಗೊಂಡು ಹೋಗ್ಬೇಕು, ಭಾವತ್ಮಾನ. ಈಗ ನಾವು ಹೇಳಿದೀವಲ್ಲ ಆಗಲೇ, ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಹಿಂದೂ ಚಾರ್ಜಸ್ ಬಂತು ಅಂದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನೋಟಿಸ್ ಕೊಟ್ಟು ಚರ್ಚೆ ಮಾಡೋದ? ನೀವು ಮಾಡೋಂಗಿಲ್ಲ, ನೀನು ಕಿತ್ತಾಕ್ಬಿಡ್ತೀನಿ, ನಿನ್ನ ಸಸ್ಪೆಂಡ್ ಮಾಡಕ್ಕೆ ಬಿಡ್ತೀನಿ ಅಂತ ಎಲ್ಲರೂ ಉಂಟೇನ್ರಿ? ಯಾರ ಸರ್ಕಾರ? ಈ ಪ್ರಜಾಪ್ರಭುತ್ವನ ಏನಿದು? ವಾಟ್ ಇಸ್ ಅದು? ಏನು ನನಗೆ ಆಶ್ಚರ್ಯ. ಅದು ಇವರು ಹೊರಟಿಯವರು 5-6 ಸತಿ 7 ಸತಿನೋ ಇಷ್ಟು ಗೆದ್ದವರು ಅವ್ರ ಪಾಪ. ಇದು ವೆರಿ ಸೀನಿಯರ್. ಅವರು ಸಭಾಪತಿ. ಇನ್ಯಾರೋ BJP ಹೆಣ್ಮಗಳ ಕೈಲಿ ಓದಿಸ್ಬಿಟ್ರೆ 15 ಜನ ಅಂದ್ಬಿಟ್ಟು, ಏನು 15 ಜನ ಮಲ್ಕೊಂಡ್ಬಿಡ್ತಾರ? ಬೆಳಗಾಮಲ್ಲಿ ಮಲಗಕ್ಕೆ ಬಂದಿದ್ದೀವಿ ನಾವು. ಹೋರಾಟ ಮಾಡೋಕ್ಕೆ, ಜನರ ಪರವಾಗ ಧ್ವನಿ ಎತ್ತಲಿಕ್ಕೆ ನಾವು ಬಂದಿದ್ದೀವಿ. ಜನರ ಧ್ವನಿ ಭಾವನೆ, ಈ ಭ್ರಷ್ಟ ಸರ್ಕಾರನ ಜನನೇ ಕಿತ್ತೊಗಿಬೇಕು. ನೋಡಿ, ಬೆಳಗಾಮಲ್ಲಿ 1000 ಜನ ಬಂದು ವಿಧಾನಸೌಧ ಎದುರುಗಡೆ ಧರಣಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಒಂದು ರೌಂಡ್ ಹೋಗಿ ಬನ್ನಿ, ಅವನ್ನೆಲ್ಲ ನೋಡ್ಕೊಂಡು ಭೇಟಿ ಮಾಡ್ಕೊಂಡು ಬನ್ನಿ, ನಾನು ಬರ್ತೀನಿ. ಅಗ್ರಿಗೋಲ್ಡ್ ಸಂಸ್ಥೆಯಿಂದ ಲಕ್ಷಾಂತರ ಜನ ಠೇವಣಿದಾರರಿಗೆ ವಂಚನೆಯಾದ ಹಿನ್ನೆಲೆಯಲ್ಲಿ ಸರ್ಕಾರದ ಪರಿಹಾರ ಮತ್ತು ರಕ್ಷಣೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಅಗ್ರಿಗೋಲ್ಡ್ ಕಂಪನಿಯ ಮಾಲೀಕನ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಠೇವಣಿದಾರರಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ನಿಮಿತ್ತವಾಗಿ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆಗೆ ನೂರಾರು ಜನ ಆಗಮಿಸಿದ್ದಾರೆ. ಅಗ್ರಿಗೋಲ್ಡ್ ಸಂಸ್ಥೆಯಿಂದ ಲಕ್ಷಾಂತರ ಜನ ಠೇವಣಿದಾರರಿಗೆ ವಂಚನೆಯಾದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಪರಿಹಾರ ಮತ್ತು ರಕ್ಷಣೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಅಗ್ರಿಗೋಲ್ಡ್ ಕಂಪನಿ ಮಾಲೀಕನ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಠೇವಣಿದಾರರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನದ ನಿಮಿತ್ತವಾಗಿ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆಗೆ ನೂರಾರು ಜನರು ಆಗಮಿಸಿದ್ದಾರೆ. ಅವರು ಭರವಸೆ ಹಾಕಿಸ್ಬೇಕು. ಒಳ್ಳೆಯದಂದ್ರೆ ನಾವು ಎಲ್ಲರೂ ಸೇರ್ಕೊಂಡು ಚಳವಳಿ
ಬದಲಾವಣೆ ಮಾಡೋಣ. ನಾವು ಯಾಕಂದ್ರೆ ನಾವೆಲ್ಲರೂ ದುಡ್ಡು ಹೊಡಿದ್ದೇವೆ, ನಮ್ಮ ದುಡ್ಡು ಈಗಾಗಲೇ ಆಸ್ತಿ ಖರೀದಿ ಮಾಡಿದಾರ. ಸುಳ್ಳು ಭರವಸೆ ನಿಮ್ ಕಂಪ್ನಿ ಕೊಡ್ತೇವೆ, ಉದ್ಯೋಗ ಕೊಡ್ತೇವೆ, ರಿಯಲ್ ಎಸ್ಟೇಟ್ ಮಾಡ್ತೇವೆ, ಹೊಲ ಮಾರಾಟ ಮಾಡಿ ಕೊಡ್ತೇವೆ, ಮೋಸ ಮಾಡಿದಾರ. ಯಾಕಂದ್ರೆ ಈ 420 ಕೆಲಸದಲ್ಲಿ ಸರ್ಕಾರ ಬಾಗಿದೆ. ಇಂಥ ಮೋಸ ಕಂಪ್ನಿ ಒಂದು ರಿಜಿಸ್ಟರ್ ಆಗಿ ಇಡೀ 8 ರಾಜ್ಯ ಬರ್ತಾರೆ. ಸರ್ಕಾರ ಏನ್ ಮಾಡ್ತು? ಸರ್ಕಾರದ ಕೆಲಸ ಏನು? ಒಂದು ಕಳ್ಳರ ಜೊತೆಗೆ ನೀವು ಮಾರಾಟ ಮಾಡಿ ಜನರ ದುಡ್ಡು ಏನ್ ಡಬಲ್ ಕೊಡ್ತಾದ್ರಿ 5 ವರ್ಷಕ್ಕೆ, ಡಬಲ್ ಅಲ್ಲ ಟಿಬಲ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾರ್ಯಾರಿಗೋ ಕೊಡ್ತಾ ಇದ್ರು ಸರ್ಕಾರ. ಆಂಧ್ರ ಪ್ರದೇಶದಲ್ಲಿ ಹ್ಯಾಂಗ್ ಕೊಟ್ಟಿದ್ರೆ 10,000 20,000 ಎಫ್ಡಿದವ್ರಿಗೆಲ್ಲ ಸರ್ಕಾರ ಕೈಲಿಂದ ದುಡ್ಡು ಕೊಟ್ಟಿದೆ. ಇಲ್ಲಿ ಆಸ್ತಿದ್ರು ಮಾರಾಟ ಮಾಡಿ ಕುಡ್ರಿ ಮಾರಾರೆ ಸರ್ಕಾರ ಕೇಳಿದ್ರು. ಯಾವುದ್ರ ಬಗ್ಗೆ ಎಚ್ಚೆತ್ಕೊಂಡು ಸರ್ಕಾರ ಮಾತಾಡೋದು ತಯಾರಿಲ್ಲ. ಇಂಥ ಸರ್ಕಾರದ ಈ ಬಂಡ್ ಸರ್ಕಾರದ ವಿರುದ್ಧ ಇಲ್ಲಿರ್ತಕ್ಕಂಥ ಇಲಾಖೆ ವಿರುದ್ಧ ಎಚ್ಚೆತ್ಕೊಂಡು ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ಬೈಲಹೊಂಗಲ ಪಟ್ಟಣದಲ್ಲಿ ಕರ್ನಾಟಕ ಸೇವಕರು ಸಂಘಟನೆಯ ತಾಲೂಕು ಅಧ್ಯಕ್ಷ ಪ್ರದೀಪ್ ತಟ್ಟಿಮನಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಬೈಲಹೊಂಗಲ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಎಂಇಎಸ್ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ಬೈಲಹೊಂಗಲ ಪಟ್ಟಣದಲ್ಲಿ ಕರುನಾಡು ಸೇವಕರು ಸಂಘಟನೆಯ ತಾಲೂಕು ಅಧ್ಯಕ್ಷ ಪ್ರದೀಪ್ ತಟ್ಟಿಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಎಂಇಎಸ್ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಹಾಗೂ ಎಂಇಎಸ್ ಪುಂಡರ ಮೇಲೆ ಮಸಿ ಎರಚಿದ ಕನ್ನಡಿಗರನ್ನ ಬಂಧನದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಾದಯಾತ್ರೆ ಮುಖಾಂತರ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಬುಡರ್ಕಟ್ಟಿ ಗ್ರಾಮದಲ್ಲಿ ಅತಿವೃಷ್ಟಿಯಿಂದಾಗಿ ಮನೆ ಕಳೆದುಕೊಂಡ ಅರ್ಹ ಫಲಾನುಭವಿಗಳಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಧರಣಿ ನಿರತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಕರ್ನಾಟಕ ಸೇವಕರು ಸಂಘಟನೆಯ ಮುಖಂಡ ಕುಮಾರ್ ಬೋರಕನವರ ಮಾತನಾಡಿ ಎಂಇಎಸ್ ಮುಟ್ನರಿಗೆ ಮಸಿ ಪಡೆದ ಕನ್ನಡಿಗರ ಮೇಲೆ ಹಾಕಿದ ಕೇಸ್ ವಾಪಸ್ಸು ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಏನು ಬೆಳಗಾವಿಯಲ್ಲಿ ಕಳೆದ 13ನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ನಡೆಸಬೇಕಂತ ಏನು ಘನ ಸರ್ಕಾರ ಒಂದು ಮಹತ್ತರ ಕಾರ್ಯಕ್ಕೆ ಕೈ ಹಾಕಿತು. ಆವತ್ತಿನಿಂದಲೂ ಕೂಡ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ಮತ್ತೆ ಹೆಚ್ಚಾಗಿದೆ. ಯಾಕಂತಂದರೆ ಎಂಇಎಸ್ ತನ್ನ ಪುಂಡಾಟಿಕೆಯನ್ನು ಯಾವಾಗ ಕರ್ನಾಟಕ ಸರ್ಕಾರ ಬೆಳಗಾವಿಗೆ ಹೆಚ್ಚಿನ ಮಹತ್ವವಾದ ಒಂದು ಸ್ಥಾನಮಾನ ಕೊಟ್ಟಿದೆ, ಅವತ್ತಿನಿಂದ ಕೂಡ ಎಂಇಎಸ್ ತನ್ನ ಪುಂಡಾಟಿಕೆಯನ್ನು ಮುಂದುವರಿಸ್ತಾ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಬೆಳಗಾವಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಗಳಾಗಬೇಕು. ಕರ್ನಾಟಕ ಸರ್ಕಾರದ ಹೆಚ್ಚಿನ ಅಭಿವೃದ್ಧಿಗಳನ್ನು ಬೆಳಗಾವಿಗೆ ಕೊಡಬೇಕು, ಬೆಳಗಾವಿಗೆ ಹೆಚ್ಚು ಉದ್ದೇಶನ ನೀಡಬೇಕು ಅನ್ನುವಂಥ ಕೈ ಹಾಕಿದಂಥ ಸರ್ಕಾರಕ್ಕೆ ಆ ಕಪ್ಪು ಮಸಿಯನ್ನು ಬಡಿಯುವಂಥ ಕೆಲಸ ಎಂಇಎಸ್ ಮಾಡ್ತಾ ಇದೆ. ಇನ್ನು ಮೊನ್ನೆ ದಿನ 13ನೇ ತಾರೀಕು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ದಿವಸ, ಆ ದಿವಸ ಏನು ಎಂಇಎಸ್ ಪುಂಡರು ಮರಾಠಿಗರು ಒಂದು ಮಹಾಮೇಳವನ್ನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಮಹಾಮೇಳವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಈ ಮಹಾಮೇಳವ ಇಷ್ಟು ದಿವಸದೇ ಇಲ್ಲರುವಂಥ ಮೇಳವ ಏನು ಯಾವತ್ತು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭವಾಯಿತು ಅವತ್ತೇ ಪ್ರಾರಂಭ ಮಾಡಬೇಕು. ಯಾಕಂತಂದರೆ ಇದು ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಮಸಿಯನ್ನು ಬಡಿಯುವಂಥ ಕೆಲಸ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು, ಎಂಇಎಸ್ ಪುಂಡರಾಗಿರ್ಬೋದು, ಶಿವಸೇನೆಯವರು ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಪದೇ ಪದೇ ಬೆಳಗಾವಿಯಲ್ಲಿ ಗುಂಡಾವರ್ತನೆಯನ್ನು ಮಾಡ್ತಾ ಬಂದಿರುವಂಥ ಎಂಇಎಸ್ ಪುಂಡರಿಗೆ ನಮ್ಮ ಕನ್ನಡ ಪರ ಹೋರಾಟಗಾರರು ಸಹೋದರರಾದಂಥ ಸಂಪತ್ ಕುಮಾರ್ ಆಗಿರ್ಬೋದು, ಅನಿಲ್ ಅವರಾಗಿರ್ಬೋದು ಹಾಗೂ ಸಂಗಡಿಗರು ಹೋಗಿ ಅವರ ಪ್ರತಿಭಟನೆಯಲ್ಲೇ ಸೇರಿ ಅವರಿಗೆ ಮಸಿ ಬಡಿಯುವಂಥ ಕಾರ್ಯವನ್ನು ಮಾಡಿದರು. ನಿಜವಾಗ್ಲೂ ಆ ಕನ್ನಡ ಪರ ಹೋರಾಟಗಾರನ ಇವತ್ತು ಸ್ಮರಿಸಿಕೊಳ್ಬೇಕು. ಯಾಕಂತಂದರೆ ಅವರ ಜಾಗದಲ್ಲಿ ಹೋಗಿ ಅವರಿಗೆ ಮಸಿ ಬಡಿಯುವಂಥ ಕಾರ್ಯವನ್ನು ಮಾಡಿರುವಂಥ ಏನು ನಮ್ಮ ಸಹೋದರಿದ್ದಾರೆ, ಅವರ ಮೇಲೆ ಇವತ್ತು ಘನ ಸರ್ಕಾರ ಕೊಲೆ ಮೊಕದ್ದಮೆಯನ್ನು ಹೊರಿಸಿದೆ. ನಾ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ, ಅವರು ಮಾಡಿರುವಂಥ ನಮ್ಮ ಕರ್ನಾಟಕದಲ್ಲಿ ಇದ್ದುಕೊಂಡು ನಮ್ಮ ಜಲವನ್ನು ಸೇವಿಸಿ ಇಲ್ಲಿ ವಾಯುವನ್ನು ಕುಡಿದು ನಮ್ಮ ಸರ್ಕಾರದ ಸವಲತ್ತುಗಳನ್ನು ತಗೊಂಡು ಇವತ್ತಿಯೂ ಕೂಡ ಅವರ ಆಧಾರ್ ಕಾರ್ಡ್ನಲ್ಲಿ ಕರ್ನಾಟಕ ಸರ್ಕಾರ ಅಂತಿದೆ, ಅವರ ರೇಷನ್ ಕಾರ್ಡಲ್ಲೂ ಕೂಡ ಕರ್ನಾಟಕ ಸರ್ಕಾರ ಅಂತದೆ. ಕರ್ನಾಟಕ ಸರ್ಕಾರದಲ್ಲಿ ಇದ್ಕೊಂಡು ಕರ್ನಾಟಕದ ನೆಲದಲ್ಲಿ ಇದ್ಕೊಂಡು ಇಲ್ಲಿ ಎಲ್ಲ ಸವಲತ್ತುಗಳನ್ನು ಪಡೆದ ಎಂಇಎಸ್ ಪುಂಡಾಟಿಕೆಯನ್ನು ಮುಂದುವರಿಸಿ ಕರ್ನಾಟಕದ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾರಂತಂದರೆ ಅವರ ಮುಖಕ್ಕೆ ಹೋಗಿ ಪೌಡರ್ ಹಚ್ಚಿ ಲಿಪ್ಟಿಕ್ ಹಚ್ಚಿ ಏನು ಮೇಕಪ್ ಮಾಡಿ ಅವ್ರನ್ನೇನು ಸ್ಟೇಜ್ ಮೇಲೆ ಕುಂಡಿಸ್ಬೇಕಾಗಿತ್ತ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಂಥವ್ರ ವಿರುದ್ಧ ಮಸಿ ಬಡಿಯೋದಲ್ಲ, ಫಲಸನ್ನು ತಗೊಂಡು ಅವ್ರ ಮಕ್ಕಕ್ಕೆ ಹೊಡೆಯುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಏನೋ ಇರಲಿ, ನಮ್ಮ ಸಹೋದರರು ಅವರ ಮಸಿ ಬಡಿಯುವಂಥ ಕಾರ್ಯವನ್ನು ಮಾಡಿದರೆ ಅಂಥ ಸಹೋದರನ ಇವತ್ತು ಘನ ಸರ್ಕಾರ ಏನು ಜೈಲಿಗೆ ಹಾಕಿದೆ.
ಸರ್ಕಾರಕ್ಕಾಗಿರ್ಬೋದು, ಅಲ್ಲಿನ ಪೊಲೀಸ್ ಇಲಾಖೆಯವರಿಗೆ ಆಗಿರ್ಬೋದು ಒಂದು ಮನವಿ ಮಾಡ್ತೇವೆ. ನಮ್ಮ ಕನ್ನಡ ಪರ ಹೋರಾಟ ಕರವೇ ಜಿಲ್ಲಾ ಸಂಚಾಲಕ ಶಿವಾನಂದ ಕೋಲ್ಕಾರ ಮಾತನಾಡಿ, ನಮ್ಮ ಸಂಘಟನೆಯ ಹೋರಾಟಕ್ಕೆ ಕರ್ನಾಟಕ ಸೇವಕರು ಬೆಂಬಲ ಸೂಚಿಸಿದ್ದು ಸಂತಸ ತಂದಿದೆ. ಇದೇ ರೀತಿ ಕನ್ನಡ ಪರ ಸಂಘಟನೆಗಳು ಒಟ್ಟಾರೆಯಾಗಿ ಹೋರಾಡಿದ್ದಲ್ಲಿ ಕನ್ನಡಿಗರಿಗೆ ನ್ಯಾಯ ಕೊಡಿಸಲು ಸಾಧ್ಯ ಅಂತ ತಿಳಿಸಿದರು. ಇವತ್ತು ಬೈಲಹೊಂಗಲ ತಾಲೂಕಿನಲ್ಲಿ ನಡೆಯುವಂಥ ಈ ಹೋರಾಟಕ್ಕೆ ಸಹಕಾರ ನೀಡಿದಂಥ ಕರ್ನಾಟಕ ಸೇವಕರ ಸಂಘಟನೆಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ಸಂಘಟನೆಗಳು ಅಂತಂದ್ರೆ ಇವತ್ತು ಬರೀ ಒಂದು ಹೋರಾಟ ಮಾಡ್ತಾವಂತನ್ನುವಂಥ ಭಾವನೆ ಇರ್ತದೆ ಎಲ್ರಿಗೂ. ನಾವು ಹೋರಾಟ ಅಷ್ಟೇ ಮಾಡ್ತಾಯಿಲ್ಲ, ಮಾನವೀಯತೆ ದೃಷ್ಟಿ ಇಟ್ಕೊಂಡು ಕೂಡ ಎಲ್ಲ ಕೆಲಸಕ್ಕೂ ನಾವು ಸಿದ್ಧರಿದ್ದೇವೆ ಅನ್ನುವಂಥ ತೋರಿಸುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ಸೇವಕರ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಮುಂದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಇದನ್ನು ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಹೇಳ್ತೇನೆ. ಇವತ್ತೇನು ಇವರು ಬೆಂಬಲ ಕೊಟ್ಟಿದ್ದಾರೆ ಅದು ನಮಗೆ ಖುಷಿ ತಂದಂಥ ಕೆಲಸ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೂ ಕೂಡ ನಾವು ಪ್ರಥಮವಾಗಿ ಹಾಕುವಂಥ ಸಂದೇಶನೇ ಎಲ್ಲ ಕನ್ನಡ ಪರ ಸಂಘಟನೆಗಳಂತ ಹಾಕಿರ್ತೀವಿ. ಯಾಕಂತಂದ್ರೆ ಎಲ್ಲರೂ ಮನೆಗೆ ನಾಯಕರು ಇರ್ತಾರೆ, ಒಬ್ಬೊಬ್ಬರು ಮನೆ ನಾಯಕರು ಇರ್ತಾರೆ, ಆದರೆ ಸಂಘಟನೆಗಳು ಬೇರೆ ಇರ್ತಾವೆ. ಆದರೆ ಒಂದು ಸಮಾಜ ಸೇವೆ ಅಂತ ಬಂದಾಗ ನಾವೆಲ್ಲರೂ ಒಂದಾಗಬೇಕನ್ನುವಂಥ ಒಂದು ಕರೆ ಕೊಡ್ತೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ಸೇವಕರು ಸಂಘಟನೆಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಶ್ವರ್ ಸೇಲಿದಾರ್, S9 TV, ಬೈಲಹೊಂಗಲ. ಕೊಲ್ಹಾಪುರದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಕರುನಾಡ ವಿಜಯ ಸೇನೆ ಮುದಗಲ್ ಘಟಕದ ವತಿಯಿಂದ ಪಟ್ಟಣದ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿ ಶಿವಸೇನೆಯ ಮುಖಂಡರ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಲಾಯಿತು. ಶಿವಸೇನೆ ಕಾರ್ಯಕರ್ತರನ್ನ ಗಡಿಪಾರು ಮಾಡಲು ವಿಜಯ ಸೇನೆ ಒತ್ತಾಯಿಸಿದೆ. ಕೊಲ್ಹಾಪುರದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಕರುನಾಡ ವಿಜಯ ಸೇನೆ ಮುದಗಲ್ ಘಟಕದ ವತಿಯಿಂದ ಪಟ್ಟಣದ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿ ಶಿವಸೇನೆಯ ಮುಖಂಡರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಕನ್ನಡ ಬಾವುಟವನ್ನು ಸುಟ್ಟ ಗೂಂಡಾಗಳಿಗೆ, ಕನ್ನಡ ಬಾವುಟವನ್ನು ಸುಟ್ಟ ಗೂಂಡಾಗಳಿಗೆ, ಕನ್ನಡ ಬಾವುಟವನ್ನು ಸುಟ್ಟ ಸುಟ್ಟು ಇವತ್ತು ಹೇಗೆ ಕೃತ್ಯವನ್ನು ಮಾಡಿದಂತ ಈ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರಿಗೆ ಇವತ್ತು ಕರ್ನಾಟಕ ವಿಜಯ ಸೇನೆ ಇವತ್ತು ಖಂಡನೆ ಮಾಡುತ್ತೆ. ಹಾಗಾಗಿ ಪದೇ ಗಡಿ ವಿಚಾರ, ನೆಲ, ಭಾಷೆ ಮತ್ತು ಕನ್ನಡದ ಭಾಷೆ ವಿಚಾರ ಕೆಣಕುತ್ತಿರ್ತಕ್ಕಂಥ ಈ ಶಿವಸೇನೆ ಮತ್ತು MES ಕಾರ್ಯಕರ್ತರನ್ನ ಇವತ್ತು ಬೆಳಗಾವಿಯಲ್ಲಿ ಅವ್ರನ್ನ ಗಡಿಪಾರು ಮಾಡುವ ಮೂಲಕ ಕನ್ನಡಿಗರ ಪದೇ ಕೆಣಕ್ತಾ ಇರುವಂತ ವಿಚಾರ ಬರ್ತಾ ಇದೆ. ಇನ್ನು ಮುಂದೆ ನಾವು ಸುಮ್ಮನಿರಲ್ಲ. ಕನ್ನಡ ಬಾವುಟವನ್ನ ಸುಟ್ಟ ಕನ್ನಡಿಗರ ಸ್ವಾಭಿಮಾನಕ್ಕೆ ಇದಕ್ಕೆ ತಂದಿರುವ ಶಿವಸೇನೆಯ ಕಾರ್ಯಕರ್ತರನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಇದೇ ವೇಳೆ ಒತ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಜಯ ಸೇನೆ ಲಿಂಗಸ್ಕೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಘು ಕುದುರೆ, ಮುದಗಲ್ ಅಧ್ಯಕ್ಷ ಮೌನೇಶ್ ಚಲವಾದಿ, ಗೌರವಾಧ್ಯಕ್ಷ ಸಂಗಮೇಶ್ ಸರಗಣಾಚಾರಿ, ಜವಾಹರ್ ಸೇಠ್, ಸುಭಾಷ್ ಪಾಟೀಲ್, ಮಂಜುನಾಥ್ ಹಡಪದ, ಬಸವರಾಜ್ ದೊಡ್ಡಮನಿ, ಸಂಜೀವ್ ಸೇರಿದಂತೆ ಕರುನಾಡ ವಿಜಯ ಸೇನೆಯ ಕಾರ್ಯಕರ್ತರು ಇದ್ರು. ಬಸವರಾಜ್, S9 TV, ಲಿಂಗಸ್ಕೂರು. ಕನ್ನಡ ಧ್ವಜವನ್ನು ಸುಟ್ಟು ಹಾಕಿರುವ ಶಿವಸೇನೆ ಹಾಗೂ MES ಸಂಘಟನೆಯ ವಿರುದ್ಧ ರಾಜ್ಯ ಸರ್ಕಾರವು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕರವೇ ಪ್ರವೀಣ್ ಶೆಟ್ಟಿ ಬನ ತಾಲೂಕು ಅಧ್ಯಕ್ಷ ರಮೇಶ್ ಇಂಗಳಳ್ಳಿ ಆಗ್ರಹಿಸಿದ್ದಾರೆ. ಅವರು ಇಂದು ಕುಂದಗೋಳ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಶಿವಸೇನೆ ಮತ್ತು MES ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕನ್ನಡ ಧ್ವಜ ಸುಟ್ಟು ಹಾಕಿರುವ ಶಿವಸೇನೆ ಹಾಗೂ MES ಸಂಘಟನೆಯ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕರವೆಯ ಪ್ರವೀಣ್ ಶೆಟ್ಟಿ ಬನದ ತಾಲೂಕು ಅಧ್ಯಕ್ಷ ರಮೇಶ್ ಇಂಗಳಳ್ಳಿ ಆಗ್ರಹಿಸಿದ್ದಾರೆ. ಇಂದು ಕುಂದಗೋಳ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಶಿವಸೇನೆ ಹಾಗೂ MES ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಅರ್ಪಿಸಿ ಮಾತನಾಡ್ತಾ, ನೆಲ, ಜಲ, ಭಾಷೆ, ಕನ್ನಡಾಂಬೆಯ ಅವಮಾನವಾದರೆ ಕರವೇ ಪ್ರವೀಣ್ ಶೆಟ್ಟಿ ಬನ ಸಂಘಟನೆಯು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ. ರಾಜ್ಯದ ರಾಜಕಾರಣಿಗಳು ಒಗ್ಗಟ್ಟಾಗಿ ಶಿವಸೇನೆ ಹಾಗೂ MES ಸಂಘಟನೆಯನ್ನ ನಿಷೇಧ ಮಾಡಬೇಕು. ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು. ಪದೇ ಬೆಳಗಾವಿಯಲ್ಲಿ ಬಾಲ ಬಿಚ್ಚಿದ್ರೆ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಸಂಘಟನೆಯನ್ನ ನಿಷೇಧ ಮಾಡಬೇಕು. ಇಲ್ಲದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತ ಅವರು ಹೇಳಿದ್ರು.
ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಅವರ ವಿರುದ್ಧವಾಗಿ ನಮ್ಮ ರಾಜಕಾರಣಿಗಳು ಸರ್ಕಾರ ಒಗ್ಗಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ನಮ್ಮ ರಾಜ್ಯದ ಧ್ವಜ ಸುಟ್ಟರೆ ನಾವು ಸುಮ್ಮನೆ ಇರುವುದಿಲ್ಲ. ಅವರ ವಿರುದ್ಧ ನಾವು ಹೋರಾಟ ಮಾಡಲು ಸಿದ್ಧ. ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ. ಬೆಳಗಾವಿಗೆ ನುಗ್ಗಿ ಅವರಿಂದ ಗಡಿಪಾರು ಮಾಡ್ತೇವೆ ಅಂತ ಎಚ್ಚರಿಸಿದ್ರು. ಮುಖ್ಯಮಂತ್ರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಒಂದು ವೇಳೆ ಸರ್ಕಾರವು ಅವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿದ್ರು. ಈ ಸಂದರ್ಭದಲ್ಲಿ ಸುರೇಶ್ ಶಾನ್ಭಾಗ್, ಶರಣಪ್ಪ ಹಿರೇಮಠ, ಮಂಜುನಾಥ್ ಬೂದಿಹಾಳ, ರವಿ ಚುಳುಕಿ, ಆಸಿಫಿ ಹಾದಿಮನಿ, ಶಿವಾನಂದ ಪೂಜಾರಿ, ಅಜ್ಜಪ್ಪ ತಳವಾರ್, ಸುನಿಲ್ ತೇಲಿ, ಮಂಜುನಾಥ್ ಶಿರೂರು ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕರ್ನಾಟಕ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ 2021 ಹೃತ್ಪೂರ್ವಕ ಕೃತಜ್ಞತೆಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಲು ಕಾರಣಕರ್ತರಾದ ಎಲ್ಲ ಮತದಾರ ಬಾಂಧವರಿಗೆ, ಪಕ್ಷದ ಎಲ್ಲ ರಾಷ್ಟ್ರೀಯ ನಾಯಕರಿಗೆ, ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ರಾಜ್ಯದ ಎಲ್ಲ ಮುಖಂಡರಿಗೆ, ಜಿಲ್ಲೆಯ ಎಲ್ಲ ಮುಖಂಡರಿಗೆ, ವಿವಿಧ ಘಟಕಗಳ ಪದಾಧಿಕಾರಿಗಳಿಗೆ, ಸಮಸ್ತ ಕಾರ್ಯಕರ್ತರಿಗೆ, ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಎಲ್ಲರ ಸಹಕಾರವಿರಲಿ. ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವವರು ಶ್ರೀ ಚನ್ನರಾಜ್ ಬ ಹಟ್ಟಿಹೊಳಿ, ವಿಧಾನ ಪರಿಷತ್ ಸದಸ್ಯರು, ಬೆಳಗಾವಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವೋ. ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದವರಿಗೆ ಬೆಲೆ ಇಲ್ಲ. ಹೀಗಾಗಿ ಇಂದು ಹಲವು ಕಾಂಗ್ರೆಸ್ಸಿಗರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಅಂತ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿದ್ದಾರೆ. ಬುಧವಾರ ಸಂಜೆ ಬೆಳಗಾನೂರಿನ ನಾರಾಯಣನಗರ ಕ್ಯಾಂಪಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿಯುವವರಿಗೆ ಬೆಲೆ ಇಲ್ಲ. ಹೀಗಾಗಿ ಇದು ಹಲವು ಕಾಂಗ್ರೆಸ್ಸಿಗರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಅಂತ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿದ್ದಾರೆ. ಬುಧವಾರ ಸಂಜೆ ಬೆಳಗಾನೂರಿನ ನಾರಾಯಣನಗರ ಕ್ಯಾಂಪಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ತಮ್ಮ ಕಾರ್ಯಕರ್ತರನ್ನ ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಅವರ ನಿರೀಕ್ಷೆ ಅವರ ಪ್ರಾಮಾಣಿಕ ಕಾರ್ಯಕ್ಕೆ ಪ್ರತಿಫಲ ನೀಡದೆ ದ್ರೋಹ ಎಸಗಿದೆ. ಹೀಗಾಗಿ ಇಂದು ಅವರು ನಮ್ಮ ಪಕ್ಷ ಸೇರಿದ್ದಾರೆ. ಇದು ಮುಂದಿನ 2023ರ ವಿಧಾನಸಭೆ ಚುನಾವಣೆಗೆ ಬಲ ತುಂಬಲಿದೆ ಅಂತ ಅವರು ಹೇಳಿದ್ದಾರೆ. ನಂತರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಯುವ ಮುಖಂಡ ಕುಮಾರ್ ಮಾತನಾಡಿ, ಈ ಕ್ಯಾಂಪ್ನಲ್ಲಿ ಕಾಂಗ್ರೆಸ್ ಎಂಬ ಶಬ್ದವೇ ಇದ್ದಿಲ್ಲ. ಅಂತದ್ರಲ್ಲಿ ನಾವೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ್ವಿ. ಆದರೆ ಈಗ ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ನೀಡದೆ ಮೋಸ ಮಾಡಿ ನಿನ್ನೆ ಮೊನ್ನೆ ಬಂದವರಿಗೆ ಟಿಕೆಟ್ ನೀಡಿರುವುದು ನಮ್ಮಲ್ಲೂ ಬರ್ತಿರುವ ಅಸಮಾಧಾನಕ್ಕೆ ಕಾರಣವಾಗಿದೆ. ಅದಕ್ಕಾಗಿ 50ಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಸೇರಿದ್ದೇವೆ, ಇನ್ನು ಅನೇಕರನ್ನ ಸೇರಿಸುತ್ತೇವೆ ಅಂತ ಹೇಳಿದರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಬೆಳಗಾನೂರಿನ ಈ 12ನೇ ವಾರ್ಡಿನ ಜನರು, ಕೆಲವು ಜನ ಕಾರ್ಯಕರ್ತರು ಬಿ ಜೆ ಪಿಗೆ ಸೇರ್ಪಡೆ ಆದರು ಸರ್. ಯಾವ ಕಾರಣಕ್ಕಾಗಿ ಅಂತೇಳಿ ಸ್ವಲ್ಪ ಹೇಳ್ರಿ ಸರ್. ಇವತ್ತು ಬೆಳಗಾನೂರು ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ಇವತ್ತು ಕೆಲವು ಯುವಕರು ಇವತ್ತು 11 ಮತ್ತು 12ನೇ ವಾರ್ಡಿನ
ನಾರಾಯಣನಗರ ಕ್ಯಾಂಪಿನ ಯುವಕರು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗುವುದರ ಮೂಲಕ ಪಕ್ಷದ ಅಭ್ಯರ್ಥಿಗಳು ಸಹ ಆಗಿರುವಂಥದ್ದು. ಇವರು ಸಹ ಮುಂಚೆ ನಮ್ಮ ಕಾರ್ಯಕರ್ತರಾಗಿ ಇದ್ದಂಥವರು, ಆದರೆ ಇಂದಿನ ಉಪಚುನಾವಣೆಯಲ್ಲಿ ಕೆಲವೊಂದು ಅನಿವಾರ್ಯ ಕಾರಣಕ್ಕಾಗಿ ಅವರು ನಮ್ಮಿಂದ ದೂರ ಹೋಗಿದ್ದರು. ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ತತ್ವನಿಷ್ಠೆಗೆ ಮೆಚ್ಚಿ ಮತ್ತು ಇವತ್ತಲ್ಲಿ ಕಾಂಗ್ರೆಸ್ಸಿನ ಒಂದು ಮುಖಂಡರ ಧೋರಣೆಗೆ ವಿರೋಧಿಸಿ ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಇವತ್ತು ಅವರನ್ನು ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಇವತ್ತು ನಾವು ಪಕ್ಷದ ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಿರುವಂಥದ್ದು. ಖಂಡಿತವಾಗಿ 2 ವಾರ್ಡ್ಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಜಯಶಾಲಿಗಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಇವತ್ತು ಅವರು ಇಲ್ಲಿ ಮಾಡಿರುವಂಥ ಒಂದು ವಿಜೃಂಭಣೆ, ಇವತ್ತು ಅವರ ಪಕ್ಷ ಸೇರ್ಪಡೆಗೆ ಅವರಲ್ಲಿರುವಂಥ ಉತ್ಸಾಹವನ್ನು ನೋಡಿದಾಗ ಈ 2 ವಾರ್ಡ್ಗಳನ್ನು ನಾವು ಖಂಡಿತವಾಗಿ ವಿಜಯಶಾಲಿಗಳಾಗ್ತೇವೆ ಎಂಬ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಒಂದು ನಿರೀಕ್ಷೆಯನ್ನು ಮುಟ್ಟುವಲ್ಲಿ ವಿಫಲ ಆಗಿದೆ ಅಂತಂದೇಳಿ ಹೇಳ್ತಾರೆ ಸರ್. ಕಾರ್ಯಕರ್ತರನ್ನು ಅವರು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕಂದರೆ ಇವತ್ತು ಅವರಿಗೆ ಏನು ನಿರೀಕ್ಷೆಯನ್ನಿಟ್ಟು ಅವರ ಉಪಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿದ್ರು, ಅವರು ಅವರ ನಿರೀಕ್ಷೆಗೆ ತಕ್ಕಾಗಿ ಕೆಲಸ ಮಾಡದೇ ಇರೋದ್ರಿಂದ ಮತ್ತು ಇವತ್ತು ಅವರ ದುಡಿದರಂಥವ್ರನ್ನ ಗುರುಸದೇ ಇರೋದ್ರಿಂದ ಇವತ್ತು ಅವರು ಸಹಜವಾಗಿ ಬೇಸತ್ತು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರು ಯಾರೂ ಹೊಸಬರಲ್ಲ. ಯಾಕಂದರೆ ಹಿಂದೆ ನಮ್ಮ ಜೊತೆಗೆ 3 ಚುನಾವಣೆಯಲ್ಲಿ ನಮ್ಮ ಜೊತೆಗೆ ಇದ್ದಂಥವರು ಅನಿವಾರ್ಯ ಕಾರಣಗಳಿಂದ ಈ ಉಪಚುನಾವಣೆಯಲ್ಲಿ ನಮ್ಮಿಂದ ದೂರ ಹೋಗಿದ್ದರು. ಮತ್ತು ಇವತ್ತು ನಮ್ಮ ಜೊತೆಗೆ ಬರೋದರ ಮೂಲಕ ಇವತ್ತು ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿದ್ದಾರೆ. ವಿಧಾನ ಪರಿಷತ್ತಿನ ಒಂದು ಫಲಿತಾಂಶ ಮತ್ತು ಈಗ ಎಲ್ಲ ಕಾರ್ಯಕರ್ತರು ನಿಮ್ಮೊಂದಿಗೆ ಮತ್ತೆ ಕೈ ಜೋಡಿಸ್ತಕ್ಕಂಥದ್ದು 2023ರ ಒಂದು ಚುನಾವಣೆಗೆ ಏನಾದರೂ ದಿಕ್ಸೂಚಿ ಆಗ್ತದೆ ಅಂತೇಳಿ ಹೇಳ್ತಾರೆ. ಖಂಡಿತವಾಗಿ ಇವತ್ತು ಉಪಚುನಾವಣೆಯ ಸೋಲು ಒಂದು ಆಕಸ್ಮಿಕ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ 3 ಬಾರಿ ಶಾಸಕರಾದವರ ಬಗ್ಗೆ ಸಹಜವಾಗಿ ಒಂದು ಆ್ಯಂಟಿ ವೇವ್ ಕ್ರಿಯೇಟ್ ಆಗಿದೆ. ನಂತರ ಬೆಳಗಾನೂರಿನ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಬಸನಗೌಡ ಮುದೇಗೌಡರ ಅವರ ಮನೆಗೆ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಹಾಗೂ ಬಸವಂತರಯ್ಯ ಕುರಿ ತೆರಳಿ ಮಾತನಾಡಿದರು. ಬಸವಗೌಡರನ್ನ ಈ ವಿಚಾರವಾಗಿ ಕೇಳಿದಾಗ ನಮ್ಮ ಹಿಂಬಾಲಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡದ ಕಾರಣ ಹಲವು ಕಾರ್ಯಕರ್ತರು ಅಸಮಾಧಾನಗೊಂಡು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳಿದರು. ನಿಮ್ಮ ಹಿಂಬಾಲಕರು ಬಿಜೆಪಿಗೆ ಸೇರಿದ್ದಾರೆ, ನೀವು ಹೋಗುವಿರಾ ಎಂಬ ಪ್ರಶ್ನೆಗೆ ಅವರು ಅದರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ, ಯೋಚಿಸಬೇಕು ಅಂತ ಹೇಳಿದರು. ಪಟ್ಟಣ ಪಂಚಾಯತ್ ಚುನಾವಣೆಗೆ ಯಾವ ಕಾರಣಕ್ಕಾಗಿ ಯಾಕೆ ಈ ಅಸಮಾಧಾನ? ಸರ್, ನಾವು ಫಸ್ಟ್ನಿಂದ ಕಾಂಗ್ರೆಸ್ನಾಗೆ ದುಡ್ದಿದ್ದೀವಿ ಸರ್. ದುಡ್ದಿರೋ ಕೂಡ ನಮಗೆ ಏನು ದುಡ್ದಿದ್ದೀವಿ ಅನ್ನೋದು ಅವರಿಗೆ ಗೊತ್ತು, ನಮಗೆ ಗೊತ್ತು, ಈ ಜನಗಳಿಗೆ ಗೊತ್ತು. ಅದು ಎಷ್ಟು ಕಷ್ಟ ಕಾಂಗ್ರೆಸ್ಸೇ ಇಲ್ಲ ಅನ್ನೋದು ಕ್ಯಾಂಪ್ನಾಗ ನಾವು ನಿಂತು ಯಾವ ಥರ ಹೋರಾಡೇವು ಅನ್ನೋದು ಇಲ್ಲೆಲ್ಲ ಮಂದಿಗೆ ಗೊತ್ತು, ಜನಕ್ಕೆ ಎಲ್ಲರಿಗೂ ಗೊತ್ತು. ಅದು ದುಡ್ದು ಕಷ್ಟ ಬಿಟ್ಟರೆ ಇವತ್ತು ನಿನ್ನೆಲ್ಲ ಬಂದು ಸೇರಿ ಬಂದು 4 ದಿವಸ ಮುಂದೆ ಬಂದಿದ್ದವರಿಗೆ ಇವತ್ತು ಹೊಸದವರಿಗೆ ಸೀಟ್ ಕೊಟ್ಟು ನಮ್ಮ ಅವಮಾನ ಪರಿಸ್ಥಿತಿ ಸಲುವಾಗಿ ನಾವೇನು ನಿರ್ಣಯ ತಗೋ. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳಿ? ಬೆಲೆ ಇಲ್ಲ ರೀ. ನೀವೆಲ್ಲ ತನು ಮನ ಧನವನ್ನು ಸಮರ್ಪಿಸಿ ಕಾರ್ಯನಿರ್ವಹಿಸಿದಿರಿ. ನಿಮಗೆ ಟಿಕೆಟನ್ನು ಕೊಡದೆ ವಂಚಿಸಿ ಬೇರೆಯವರಿಗೆ ಕೊಟ್ಟಾರ ಅಂತ ಹೇಳಿದ್ರೆ ಮರ್ಯಾದೆಗ ಮಂಜು ಒಳ್ಳೆ ತನಕ ಅದ್ರಾಗ ಮರ್ಯಾದೆ ಇಲ್ಲ. ಒಳ್ಳೆಯವ್ರಿಗೆ ಮರ್ಯಾದೆ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಪ್ರತಾಪ್ ಗೌಡರ ಕೈ ಬಲಪಡಿಸಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ತರಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾರೆ. 100%. ನಿಮ್ಮೊಂದಿಗೆ ಈಗ ಸುಮಾರು ಎಷ್ಟು ಜನ ಕಾರ್ಯಕರ್ತರು ಸೇರ್ಪಡೆ ಆಗ್ತಾರೆ? ಇವತ್ತಿಲ್ಲಿ ಮಿನಿಮಮ್ 55 ಮಂದಿ ಆಲ್ರೆಡಿ ಈ ಕಡೆ ಎಲ್ಲ ಸೇರಿದ್ರೆ 50ರಿಂದ 55 ಮಂದಿ ಸೇರಿರಿ. ನೀವೆಲ್ಲರೂ ಕಾರ್ಯೋನ್ಮುಖರಾಗಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ. 100%. ಈ ವಿದ್ಯಮಾನಗಳನ್ನು ಗಮನಿಸಿದಾಗ ಕಮಲದ ಕಲರವ ಮತ್ತೆ ಶುರುವಾಯ್ತಾ ಎಂಬ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕೈ ಪಾಳೆಯದಲ್ಲಿ ಕಸಿಬಿಸಿಯಾದ್ರೆ ಬಿಜೆಪಿ ಪಾಳೆಯದಲ್ಲಿ ಒಳಗೊಳಗೆ ಖುಷಿ ಆಗ್ತಾ ಇದೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರ ಬಗ್ಗೆ ಪ್ರತಾಪಗೌಡರು ಹಾಗೂ ನೂತನವಾಗಿ ಬಿಜೆಪಿ ಸೇರ್ಪಡೆಗೊಂಡ ಯುವ ನಾಯಕ ಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಮುತ್ಸದ್ದಿ ಬಸವಂತರಾಯ್ ಕುರಿ, ರಾಜಶೇಖರ್ ಚಕ್ರವಂಡಿ, ಮಹಾಬಳೇಶ ಹಡಪದ, ವೀರಪ್ಪನ ಗುತ್ತೇದಾರ್, ಬೆಳಗಾನೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಬೆಳನಗೌಡ ಶಂಕರಗವಂಡಿ, ಮಹಬೂಬ್ ಪಾಷಾ, ಇಸ್ಮಾಯಿಲ್ ಸಾಬ್ ಚೌಧರಿ, ನಾಗಯ್ಯ ಗನಾಚಾರಿ, ಕುಮಾರ್, ನಿರೀಕ್ಷಣಾ ಲಿಂಬಣ್ಣ, ಅಮರೇಶ್ ಅಂಜಪ್ಪ, ಮೋಹನ್ ರಾವ್, ವೆಂಕಟೇಶ್ ಪಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುರೇಶ್ ಬೆಳಗಾನೂರು, S9 TV, ಮಸ್ಕಿ.
ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಪುರಸಭೆ ಜೆಡಿಎಸ್ನಿಂದ 11 ಅಭ್ಯರ್ಥಿಗಳು ನಾಮಪತ್ರ ಮಾಡಿಸಲಾಗಿದೆ ಅಂತ ಜೆಡಿಎಸ್ ಧುರೀಣ ಹಾಗೂ ಅನ್ನಿಗೇರಿ ಪುರಸಭೆಯ ಚುನಾವಣೆ ಉಸ್ತುವಾರಿಗಳಾದ ಪ್ರಕಾಶ್ ಅಂಗಡಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇನ್ನು ಅನ್ನಿಗೇರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿದರು ಮತ್ತು ಪಕ್ಷದ ಸಂಘಟನೆಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಹಾಗೂ ಕ್ಷೇತ್ರದಲ್ಲಿ ಸಂಘಟನೆ ಮಾಡಲಾಗುವುದು ಅಂತ ಅವರು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಪುರಸಭೆ ಜೆಡಿಎಸ್ನಿಂದ 11 ಅಭ್ಯರ್ಥಿಗಳು ನಾಮಪತ್ರ ಮಾಡಿಸಲಾಗಿದೆ ಅಂತ ಜೆಡಿಎಸ್ ಧುರೀಣ ಹಾಗೂ ಅನ್ನಿಗೇರಿ ಪುರಸಭೆಯ ಚುನಾವಣೆ ಉಸ್ತುವಾರಿಯಾದ ಪ್ರಕಾಶ್ ಅಂಗಡಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇನ್ನು ಅನ್ನಿಗೇರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಲಿದ್ದಾರೆ ಅಂತ ತಿಳಿಸಿದ್ರು. ಪಕ್ಷದ ಸಂಘಟನೆಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಹಾಗೂ ಕ್ಷೇತ್ರದಲ್ಲಿ ಸಂಘಟನೆ ಮಾಡಲಾಗುವುದು ಅಂತ ಹೇಳಿದ್ರು. ಇದಕ್ಕೂ ಮೊದಲು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಧಾರವಾಡ ಜಿಲ್ಲೆಯ ಜೆಡಿಎಸ್ ಮಹಾನಗರ ಜಿಲ್ಲಾ ಅಧ್ಯಕ್ಷ ಗುರುರಾಜ ಹುಣಸಿಮರದ ಮಾತನಾಡಿ, ಪಕ್ಷದಿಂದ ಯಾರೇ ಹೋದರೂ ಕೂಡ ನಮ್ಮ ಪಕ್ಷ ಅಸ್ತಿತ್ವದಲ್ಲಿರುತ್ತೆ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ನೇತೃತ್ವದಲ್ಲಿ ರಾಜ್ಯದಲ್ಲಿ ಏಳಿಗೆಗಾಗಿ ನಮ್ಮ ಪಕ್ಷದ ಮುಂದಿನ ದಿನದಲ್ಲಿ ಮತ್ತೆ ರಾಜ್ಯದಲ್ಲಿ ಅಧಿಕಾರ ತರುವ ನಿಟ್ಟಿನಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರುಗಳು ಶ್ರಮವಹಿಸಿ ದುಡಿಯಲಿದ್ದಾರೆ. ಮುಂದಿನ ದಿನದಲ್ಲಿ ಅನ್ನಿಗೇರಿ ಪುರಸಭೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳು ಆಯ್ಕೆಯಾಗಲಿದ್ದಾರೆ ಅಂತ ತಿಳಿಸಿದರು. ನಮ್ಮ ಪಕ್ಷದವ್ರಿಗೆ ಅಧಿಕಾರ ಕೊಟ್ಟಿತ್ತು, MLA ಮಾಡಿತ್ತು, ರಾಜಕೀಯ ಕಾರ್ಯದರ್ಶಿ ಮಾಡಿತ್ತು. ಯಾಕೋ ಏನು ಏಕಾಏಕಿ ಬಿಟ್ಟು ಹೋಗಿದ್ದಾರೆ, ಅದು ಅವ್ರಿಗೆ ಬಿಟ್ಟು ವಿಷಯ. ಇವತ್ತು ಅವ್ರು ತಮ್ಮ ರಾಜಕೀಯದಲ್ಲಿ ನಮ್ಗೆ ಯಾರ್ಯಾರು ಏನೇನು ನೆಲೆ ಸಿಗುತ್ತಾ ನೋಡಬೇಕು ಅಂತ ಹೋಗ್ತಾರೆ. ಅವ್ರ ಭವಿಷ್ಯ ಅಲ್ಲಿನೂ ಉಜ್ವಲ ಆಗಲಿ ನಾವೇನು ಹಾರೈಸ್ತೇವೆ ಹೊರತು ಯಾವುದು ಕೆಟ್ಟ ಬಯಸೋದಿಲ್ಲ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ದಿಢೀರಾಗಿ ನಾಳೆನೇ ಕೊಡೋ ದಿವಸ ಇರೋದ್ರಿಂದ ಸನ್ಮಾನ್ಯ ನಮ್ಮ ಪಕ್ಷದ ಮುಖಂಡರು, ರಾಜ್ಯಾಧ್ಯಕ್ಷರು ಸ್ವತಃ ಬಸ್ಸಲ್ಲಿ ಹೋಗಿ ನೀವು ನೋಡ್ಕೊಂಬಂದು ಇದಕ್ಕೆ ನಾವೆಲ್ಲ ಬಂದಿದ್ದೇವೆ. ಅದ್ರ ಜೊತೆಗೆ ಈ ಪಕ್ಷವನ್ನು ಗಟ್ಟಿಯಾಗಿ ಜಿಲ್ಲೆಯಲ್ಲಿ ಕಟ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಹಜರತ್ ಅಲಿ ಜೋಡ್ಮನಿ, ನಾರಾಯಣ್ ಮಾಡಾಳಿ, ದೇವರಾಜ್ ಕಂಬಳಿ, ತುಳಸಿಕಾಂತ್ ಕೋಡೆ, ಶಿಖರ್ನ ಕಲ್ಲೂರು, ವೀರೇಶ್ ಶಾನ್ ಭೋಗರ, ತೋಟದ ನಾಡಗೌಡರು, ದಸ್ತಗೀರ್ ಸಂಗಟಿ, ಯೋಗೇಶ್ ಚಲವಾದಿ, ಸಂಗಮೇಶ್ ಅಂಗಡಿ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಏರಪ್ಪ ಗುರಿಕಾರ, S9 TV, ಅನ್ನಿಗೇರಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಂಡರಗಿ ತಾಲೂಕು ಅಧ್ಯಕ್ಷರ ಚುನಾವಣೆಯ ಆಯ್ಕೆ ನಡೆಯಿತು. ಚುನಾವಣಾ ಅಧಿಕಾರಿಗಳಾದ ಹೂಗಾರ್ ಅವರ ಸಮ್ಮುಖದಲ್ಲಿ ನಾಮಪತ್ರವನ್ನು ಸಲ್ಲಿಸಲಾಯಿತು. ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನಾಗರಾಜ್ ಬಿ ಹಳ್ಳಿಕೇರಿ ಅವರನ್ನು ಬಿಟ್ಟು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇದ್ದರಿಂದ ಚುನಾವಣಾ ಅಧಿಕಾರಿಗಳಾದ ಹೂಗಾರ್ ಅವರು ಅಭ್ಯರ್ಥಿಯಾದ ಬಸವರಾಜ್ ಬಿ ಹಳ್ಳಿಕೇರಿ ಅವರನ್ನು ಮುಂಡರಗಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಂಡರಗಿ ತಾಲೂಕು ಅಧ್ಯಕ್ಷರ ಚುನಾವಣೆ ಆಯ್ಕೆ ನಡೆಯಿತು. ಚುನಾವಣಾ ಅಧಿಕಾರಿಗಳಾದ ಹೂಗಾರ್ ಅವರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಲಾಯಿತು. ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನಾಗರಾಜ್ ಬಿ ಹಳ್ಳಿಕೇರಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರೋದ್ರಿಂದ ಚುನಾವಣಾ ಅಧಿಕಾರಿಗಳಾದ ಹೂಗಾರ ಅವರು ಅಭ್ಯರ್ಥಿಯಾದ ಬಸವರಾಜ್ ಬಿ ಹಳ್ಳಿಕೇರಿ ಅವರನ್ನು ಮುಂಡರಗಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರ ಮಾರ್ಗದರ್ಶನದಂತೆ 2019ರಿಂದ ಸಂಘವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದೇ ರೀತಿ ಹಿರಿಯರ ಮಾರ್ಗದರ್ಶನದಂತೆ ನನ್ನ ಮಿತ್ರರು ಆದ ನಾಗರಾಜ್ ಹಳ್ಳಿಕೇರಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನನಗೆ ಕೊಟ್ಟ ಸಹಕಾರವನ್ನು ನೀಡಿದೆ ಎಂದರು. ಜಿಲ್ಲಾ ಸಂಘದ ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಜೊತೆಗೆ ಎಲ್ಲ ಶಿಕ್ಷಣ ಇಲಾಖೆಯ ಹಿರಿಯ ಶಿಕ್ಷಕರ ಒಂದು ಸಹಕಾರದೊಂದಿಗೆ ಮತ್ತು ಶಿಕ್ಷಕರ ಸಂಘ ಮತ್ತು ಈ ಕರ್ನಾಟಕ ರಾಜ್ಯ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮುಂಡರಗಿ ತಾಲೂಕು ಜಿಲ್ಲೆಯ ಮಟ್ಟದಲ್ಲಿ ಎಲ್ಲರ ಜೊತೆಗೆ ಸಾಕಷ್ಟು ನಾವು ಒಂದು ಒಳ್ಳೆ ರೀತಿ ಇರ್ತಕ್ಕಂಥ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಕ್ರಿಯಾತ್ಮಕ ವ್ಯಕ್ತಿ ಇದ್ದಾರೆ. ಅವ್ರು ಒಳ್ಳೆ ರೀತಿ ಇರ್ತಕ್ಕಂಥ ಈ ಸಂಘವನ್ನ ಮುಂದಿನ ದಿನಗಳಲ್ಲಿ ಬೆಳೆಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಜೊತೆಗೆ ಏನು ಹಿಂದಿರ್ತಕ್ಕಂಥ 2019ರಿಂದ ಏನು ನಾನು ಕಾರ್ಯನಿರ್ವಹಿಸ್ಕೊಂತ ಬಂದಿದ್ದೀನಿ, ಅದೆಲ್ಲ ನಮ್ಮ ಪದಾಧಿಕಾರಿಗಳ ಸಹಕಾರ ಮತ್ತು ಜೊತೆಗೆ ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅವರು ಹೇಳ್ತಕ್ಕಂತ ಪ್ರತಿಯೊಂದು ಒಂದು ಶಬ್ದವನ್ನು ಕೂಡ ನಾವು ಮನ್ನಣೆಯನ್ನು ಕೊಟ್ಟು ಅವರು ಹೇಳ್ತಕ್ಕಂತೆ ಅವರು ಮಾಡಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಅನಿಸ್ಕೊಂಡು ಇವತ್ತು ಬಹಳಷ್ಟು ಅಚ್ಚುಕಟ್ಟದಿಂದ ನಮ್ಮ ಮುಂಡರಗಿ ತಾಲೂಕು ನೌಕರ ಸಂಘ ಬಹಳಷ್ಟು ಚಟುವಟಿಕೆಗಳನ್ನ ಮಾಡಿದೆ. ಯಾಕಂತಂದ್ರೆ ಈ ಅವಧಿಯಲ್ಲಿ ಕರೋನಾ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನ ಬೀರಿದ್ರು ಕೂಡ ಆ ಕರೋನಾವನ್ನು ಹೊಡೆಸಲಿಕ್ಕೆ ನಮ್ಮ ನೌಕರರ ಸಂಘ ಮುಂಡರಗಿ ನೌಕರ ಸಂಘ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸೋದ್ರ ಜೊತೆಗೆ ಇಡೀ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾವು ಇವತ್ತೇನಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಏನು ಜನರಿಗೆ ಮಾರ್ಗದರ್ಶನ ಮಾಡಬೇಕು. ಎಲ್ಲ ಸಂಘಗಳ ಜೊತೆ ಕೇವಲ ಈ ಒಂದು ನೌಕರ ಸಂಘ ಕೇವಲ ನೌಕರಿಗೆ ಅಷ್ಟೇ ಸೀಮಿತ ಅಲ್ಲದೆ ಸಾಮಾನ್ಯ ಜನರು ಕೂಡ ಈ ಒಂದು ನೌಕರ ಸಂಘ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತ ಅನ್ನೋದ್ರ ಜೊತೆಗೆ ಏನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನ್ ಹೇಳ್ತಾರೆ ಅಷ್ಟೇ ಅಲ್ಲದೆ ಅವಾಗ ನಮ್ಮ ಗರಗ್ ಸರ್ ಅವರು ಹೇಳ್ತಿರ್ತಾರೆ ಕೆಲವು ವಿಷಯಗಳನ್ನ ಮಾರ್ಗದರ್ಶನ ಮಾಡ್ತಿರ್ತಾರೆ. ಯಾಕಂದ್ರೆ ಅವರ ಮಾರ್ಗದರ್ಶನ ಅವರ ಅನುಭವದ ಮುಂದೆ
ನಾವೇನಲ್ಲ. ಯಾಕಂದ್ರೆ ಅಷ್ಟು ಮಹಾನ್ ಆಗಿರ್ತಕ್ಕಂಥ ನಾವು ಹೇಳ್ತಿರ್ತೀವಿ ಏನಪ್ಪಾ ಅಂದ್ರೆ ಗದಗ ಜಿಲ್ಲೆಯಲ್ಲಿ ನೌಕರ ಸಂಘ ಅಂತಂದ್ರೆ ಅಲ್ಲಿ ರವಿ ಗುಂಜಿಕರ್ ಸರ್ ಮತ್ತು ಪ್ರೀನಾಥ್ ಗರಗ್ಜಿ ಅಂದ್ರ ಎರಡು ಜೋಡತ್ತಿದ್ದಂಗೆ ಆ ಎರಡು ಜೋಡತ್ತಿಗಳನ್ನ ಬಗ್ಸಕ್ ಆಗಲ್ಲ ಅಂತಕ್ಕಂಥ ರೀತಿಯೊಳಗೆ ಸಾಕಷ್ಟು ಸಂದರ್ಭಗಳು ಬಂದಿದ್ದಾವೆ. ಅವುಗಳನ್ನು ಸಾಬೀತು ಕೂಡ ಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂಘ ನಡೀಲಿ, ಜೊತೆಗೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿರೋಣ, ಶಕ್ತಿಯಾಗಿರೋಣ, ಮತ್ತೊಂದಿಷ್ಟು ಈ ಸಂಘಟನೆಯನ್ನು ಮಾಡೋಣ ಅಂತಕ್ಕಂಥ ಜೊತೆಗೆ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಂಘ ಉಪಾಧ್ಯಕ್ಷರು ಇರ್ಬೋದು, ಮತ್ತೆ ಜೊತೆಗೆ ಅದಷ್ಟಲ್ಲದೆ ಸಂಘ ಉಪಾಧ್ಯಕ್ಷರ್ತಕ್ಕಂಥ ನಮ್ಮ ಬಗಲಿ ಸರ್ ನೋಡ್ರಿ ಏನಾಗುತ್ತೆ ಅಂತಂದ್ರೆ ಸಂಘಟನೆ ಅಂತಂದಾಗ ಎಲ್ಲ ತಾಲೂಕು ನೌಕರ ಸಂಘ ಮುಂಡರ್ಗಿ ತಾಲೂಕು ಎಲ್ಲ ಪದಾಧಿಕಾರಿಗಳು ಹಾಗೂ ಅನ್ನನವರಾದ ಬಸವರಾಜ ಬಳ್ಳಾರಿಯವರ ಮಾರ್ಗದರ್ಶನದಂತೆ ಮುಂಡರ್ಗಿ ನಗರದಲ್ಲಿ ನೌಕರರ ಭವನ ನಿರ್ಮಾಣ ಮಾಡುವ ಕನಸಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಅಧಿಕಾರವಲ್ಲ, ನೌಕರರ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ನಾನು ಸೇವೆ ಮಾಡಲು ದೊರೆತ ಒಂದು ಅವಕಾಶವನ್ನ ಬಳಸಿಕೊಳ್ತೇನೆ ಅಂತ ಹೇಳಿದ್ರು. ನೇತೃತ್ವದಲ್ಲಿ ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಬಳ್ಳಾರಿ ಸರ್ ಅವರ ಮಾರ್ಗದರ್ಶನ ಮತ್ತು ಅವರ ಸಹಭಾಗಿತ್ವದಲ್ಲಿ ನಮ್ಮ ಇಡೀ ಕಾರ್ಯಕಾರಿ ಮಂಡಳಿಯ ಸಹಭಾಗಿತ್ವದಲ್ಲಿ ನಾವು ನಮ್ಮ ಮುಂಡ್ರಿಗಿ ತಾಲೂಕಿನೊಳಗೆ ನೌಕರ ಭವನವನ್ನ ನಿರ್ಮಾಣ ಮಾಡತಕ್ಕಂತ ಏನು ಕನಸೈತಿ ನಾವೆಲ್ಲರೂ ಸೇರಿ ಸ್ವತಃ ಪ್ರಯತ್ನ ಮಾಡೋಣ. ಅದರ ಜೊತೆಗೆ ನಿಮ್ಮೆಲ್ಲರೂ ನಾನೇನು ಸರ್ ಅಧಿಕಾರ ಅಂತ ಹೇಳಿದ್ರಲ್ಲ, ನಾನು ಭಾವಿಸ್ತೀನಿ ನನ್ಗೆ ಇದು ಸಿಕ್ಕ ಅಧಿಕಾರ ಅಲ್ಲ, ನೌಕರರ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಅಷ್ಟ. ಹೋಗೇರ್ ಸರ್ ಹೇಳದಂತೆ ಇದೊಂದು ಅವಕಾಶವನ್ನ ಸದುಪಯೋಗವನ್ನು ಪಡಿಸ್ಕೊತೀನಿ. ನೌಕರರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಮತ್ತು ನೌಕರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಾಯದಿಂದ ನಾನು ಎಲ್ಲಾ ರೀತಿಯನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಂದು ನಾನು ನಮ್ಮ ಸಂಘದ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೂಡ ಖಾಲಿ ಇತ್ತು. ಇಲ್ಲಿ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನದಂತೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಬಳ್ಳಾರಿ ಸರ್, ಉಮೇಶ್ ಸರ್ ಮತ್ತೆ ದಿಬ್ಬಮನಿ ಸರ್ ಇವರೆಲ್ಲ ಒಂದು ಸಲಹೆಯಂತೆ ಹಿರಿಯರಾದಂತ ಆರೋಗ್ಯ ಇಲಾಖೆಯ ಹಿರಿಯರು, ನಮ್ಮ ಸಂಘದ ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶಂಕರ್ ಸರ್ವೇದ್ ಸರ್ ಅವರನ್ನ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಸಂದರ್ಭದಲ್ಲಿ ರವಿ ಗುಂಜಿಕಾರ, ಗದಗ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಶರಣು ಗೋಗೇರಿ, ಡೈಟ್ ಉಪನ್ಯಾಸಕರು ಬಿಎಫ್ ಪೂಜಾರ, ಪ್ರೌಢಶಾಲೆಯ ಸಹಶಿಕ್ಷಕರು, ಗದಗ ತಾಲೂಕು ಅಧ್ಯಕ್ಷರು ವಿಎಂ ಹಿರೇಮಠ, ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗದಗ ಹಾಗೂ ಕಂದಾಯ ಇಲಾಖೆಯ ಎಸ್ಎಸ್ ಬಿಚ್ಚಾಲಿ, ಮುಂಡರ್ಗಿ ತಾಲೂಕಿನ ಎಲ್ಲ ಇಲಾಖೆಯ ಹಿರಿಯ ನೌಕರರು ಹಾಜರಿದ್ದರು. ರಾಯಚೂರಿನಲ್ಲಿ ನಡೆದ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸಭೆಯಲ್ಲಿ ಲಿಂಗಸ್ಗೂರು ತಾಲೂಕು ಮಹಿಳಾ ಮೋರ್ಚಾ ಉಸ್ತುವಾರಿಯಾದ ಜ್ಯೋತಿ ಸುಂಕದ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಇದೇ ವೇಳೆ ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಂದಮ್ಮ ರೇಬೂರು ಹಾಗೂ ರಾಯಚೂರು ಘಟಕ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ ಸನ್ಮಾನ ಮಾಡಿ ಅಭಿನಂದಿಸಿದರು. ರಾಯಚೂರಿನಲ್ಲಿ ನಡೆದ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸಭೆಯಲ್ಲಿ ಲಿಂಗಸ್ಗೂರು ತಾಲೂಕು ಮಹಿಳಾ ಮೋರ್ಚಾ ಉಸ್ತುವಾರಿಯಾಗಿ ಜ್ಯೋತಿ ಸುಂಕದ ಅವರನ್ನು ಆಯ್ಕೆ ಮಾಡಲಾಯಿತು. ಈ ವೇಳೆ ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಂದಮ್ಮ ರೇಬೂರು ಹಾಗೂ ರಾಯಚೂರು ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ ಸನ್ಮಾನ ಮಾಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯರಾಜೇಶ್ವರಿ, ಗೋಪಶೆಟ್ಟಿ, ಶರಣಮ್ಮ ಕಾಮರೆಡ್ಡಿ, ಶಾರದಾ ರಾಠೋಡ್, ಸೀತಾನಾಯ್ಕ ಗಂಗೂಬಾಯಿ, ಲಿಂಗಸ್ಗೂರು, ಸ್ಮಿತಾ ಅಂಗಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜನೂರು, S9 TV, ಲಿಂಗಸ್ಗೂರು. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.